ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿರಂತರ ಆ್ಯಪ್ ಅಂದರೆ ಮಕ್ಕಳಿಗೆ AI ಆಧಾರಿತ ಅಟೆಂಡೆನ್ಸ್ ಏನು ಜಾರಿಗೆ ಬರ್ತಾ ಇದೆ, ಸೊ ಆ ಆ್ಯಪಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕು, ಮಕ್ಕಳನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ರಿಪೋರ್ಟ್ ಯಾವ ರೀತಿ ನೋಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ಈ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ, ಮೇಲ್ಗಡೆ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ ನಿರಂತರ ಅಂತ ಟೈಪ್ ಮಾಡಿ, ನಿರಂತರ ಅಟೆಂಡೆನ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿಗೆ ಮೊದಲಿಗೆ ಬರುತ್ತೆ ನೋಡಿ ಆ ನಿರಂತರ ಅಂತ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಇನ್ಸ್ಟಾಲ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಓಪನ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಈ ಆ್ಯಪನ್ನು ನೀವು ಓಪನ್ ಮಾಡಿದ ತಕ್ಷಣ ಕೆಲವು ಪರ್ಮಿಷನ್ಸ್ ಕೇಳುತ್ತೆ. ಎಲ್ಲದಕ್ಕೂ ನೀವು ಪರ್ಮಿಷನ್ಸನ್ನು ಕೊಡಿ. ಕೊಟ್ಟಾದ ಮೇಲೆ ಮೊದಲಿಗೆ ಇಲ್ಲಿ KGD ನಂಬರನ್ನು ಹಾಕಬೇಕು. ಆ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಯಾವುದೇ ಶಿಕ್ಷಕರ KGD ನಂಬರನ್ನು ಹಾಕ್ಬೋದು. ಮುಖ್ಯ ಶಿಕ್ಷಕರ KGD ನಂಬರನ್ನು ಹಾಕ್ತೀನಿ ನಾನು. ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ OTP ಬರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನೋಡ್ಬೋದು ಮೇಲ್ಗಡೆ ಆ ಒಂದು ಶಿಕ್ಷಕರ ಹೆಸರು, ಶಾಲೆಯ ಹೆಸರು ಬರುತ್ತೆ. ಅದಾದ ನಂತರ ಅಲ್ಲಿ ಕೆಳಗಡೆ ರಿಜಿಸ್ಟರ್ ಸ್ಟೂಡೆಂಟ್, ರಿಪೋರ್ಟ್, ಗ್ರೀವಿಯನ್ಸ್ ಅಂತ 3 ಆಪ್ಷನ್ಸ್ ಇದೆ. ಅದಾದ ನಂತರ ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ ಈ ರೀತಿ ಆ್ಯಪ್ನ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಮೇಲ್ಗಡೆ ಏನು ಶಿಕ್ಷಕರ ಹೆಸರು ಬಂದಿರುತ್ತೆ, ಅಲ್ಲಿ ಪಕ್ಕದಲ್ಲಿ ಪ್ರೊಫೈಲ್ ಚಿತ್ರ ಇರುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಶಿಕ್ಷಕರ KGD ನಂಬರ್, ಅವರ ಒಂದು ಶಾಲೆಯ ಡೈಸ್ ಕೋಡ್, ಶಾಲೆಯ ಹೆಸರು, ಡಿಸ್ಟಿಕ್, ತಾಲೂಕು, ಈ ಆ್ಯಪ್ನ ವರ್ಷನ್ ಎಲ್ಲ ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಬ್ಯಾಕ್ ಬರ್ತೇನೆ. ಈಗ ಮೊದಲಿಗೆ ನಾವು ಮಕ್ಕಳನ್ನು ರಿಜಿಸ್ಟರ್ ಮಾಡಬೇಕು. ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತ, ಇದು ಬಹಳ ಇಂಪಾರ್ಟೆಂಟು. ರಿಜಿಸ್ಟರ್ ಆಗುವ ಸಮಯದಲ್ಲಿ ನಾವು ಕೆಲವುಗಳನ್ನು ತಪ್ಪು ಮಾಡಿದರೆ ಮುಂದೆ ಹಾಜರಾತಿ ಹಾಕುವಾಗ ಅದೇನಾಗುತ್ತೆ, ಎರರ್ ತೋರಿಸುವ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಮಕ್ಕಳನ್ನು ಫಸ್ಟ್ ನಾವು ರಿಜಿಸ್ಟರ್ ಮಾಡಬೇಕು. ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೀವು ಯಾವ ತರಗತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ತರಗತಿಯ ಮಕ್ಕಳು ಆ್ಯಸ್ ಪರ್ ನಿಮ್ಮ ಸ್ಯಾಟ್ಸ್ ಏನಿದೆ, ಸ್ಯಾಟ್ಸಲ್ಲಿ ಏನು ಹಾಜರಾತಿ ಆಗ್ತಿದ್ವಲ್ಲ ಅದೇ ರೀತಿ ಆ ಮಗುವಿನ ಹೆಸರು, SATS ನಂಬರು, ಜೆಂಡರ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಪಕ್ಕದಲ್ಲಿ ಸ್ಟೇಟಸ್ ನೋಡ್ಬೋದು, ನಾಟ್ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಈಗ ನಾವು ರಿಜಿಸ್ಟರ್ ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಒಬ್ಬೊಬ್ಬನೇ ಮಗು ನಾವು ಅಟ್ ಎ ಟೈಮ್ ರಿಜಿಸ್ಟರ್ ಮಾಡುವಾಗ ಒಂದು ಮಗುವಿನ ಒಂದು ಫೋಟೋವನ್ನು ಮಾತ್ರ ತೆಗಿಬೇಕು. ಸೊ ಅದು ಯಾವ ರೀತಿ ಅಂತ ಈಗ ನೋಡೋಣ. ನಾವು ರಿಜಿಸ್ಟರ್ ಮಾಡುವಾಗ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಆ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಕೆಲವು ಸೂಚನೆಗಳನ್ನು ನಾವು ಫಾಲೋ ಮಾಡಬೇಕು. ಅದು ಯಾವ ರೀತಿ ಅಂತ ನೋಡೋಣ. ಯಾವ ರೀತಿ, ಇಲ್ಲಿ ಮೊದಲನೇದಾಗಿ ಒಂದು ಮಗು ಇದೆ, ಪಕ್ಕದಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನಾವು ಈಗ ಫೋಟೋ ತೆಗಿಬೇಕು. ಫೋಟೋ ತೆಗೆಯುವ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕು. ಅದು ಯಾವ ರೀತಿ ಅಂತ, ಅದೇನು ಅಂತ ಈಗ ನೋಡೋಣ. ನೋಡಿ, ಮೊದಲನೇದಾಗಿ ಈ ಒಂದು ಸರಿಯಾದ ಫೋಟೋವನ್ನು ನಾವು ನಮ್ಮ ನೋಂದಣಿ ಸಮಯದಲ್ಲಿ ಯಶಸ್ವಿಯಾಗಿ ತೆಗಿಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಮೊದಲನೇ ಫೋಟೋ 3 ಫೋಟೋವನ್ನು ತೆಗಿಬೇಕಾಗುತ್ತೆ. ನಾವು ತೆಗಿತಕ್ಕಂಥ ಮೊದಲನೇ ಫೋಟೋ ಯಾವ ರೀತಿ ಇರಬೇಕಪ್ಪ ಅಂದರೆ, ನೇರವಾಗಿ ಮುಖ, ಆ ಮಗುವಿನ ಮುಖ ನೇರ ಸ್ಟ್ರೈಟ್ ಇರಬೇಕು. ಇದು ಫಸ್ಟ್ನೇ ಫೋಟೋ. ನೆಕ್ಸ್ಟ್
ಅದೇ ಮಗುವಿನ ಎರಡನೇ ಫೋಟೋ ಯಾವ ರೀತಿ ಇರಬೇಕು, ಸ್ವಲ್ಪ ಎಡಕ್ಕೆ ತಿರುಗಿರಬೇಕು, ಪೂರ್ತಿ ಎಡಕ್ಕೆಲ್ಲ, ಸ್ಲೈಟ್ಲಿ ಲೆಫ್ಟ್ ಅಂತ ಕರಿತೀವಿ, ಸ್ವಲ್ಪ ಎಡಕ್ಕೆ ತಿರುಗಬೇಕು. ನೆಕ್ಸ್ಟು ಮೂರನೇ ಫೋಟೋ ಸ್ಲೈಟ್ಲಿ ರೈಟ್, ಮಗುವಿನ ಫೋಟೋ ಸ್ವಲ್ಪ ಬಲಗಡೆ ತಿರುಗಬೇಕು. ಈ ರೀತಿ ಆ ಒಂದು 3 ಫೋಟೋವನ್ನು ತೆಗಿಬೇಕಾಗುತ್ತೆ. ಕೆಳಗಡೆ ಪ್ಲಸ್ ಸಿಂಬಲ್ ಬರ್ತವೆ, ಮೊದಲನೇ ಫೋಟೋ ತೆಗಿತೀರಿ ಅದು ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಫೋಟೋ ಸ್ವಲ್ಪ ಎಡಭಾಗಕ್ಕೆ ಕ್ಯಾಪ್ಚರ್ ಆಗುತ್ತೆ. ಮತ್ತೆ ಪ್ಲಸ್ ಸಿಂಬಲ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತೆ, ಸ್ವಲ್ಪ ಬಲಗಡೆ ಮುಖವನ್ನು ತಿರುಗಿಸಿ ಆ ಫೋಟೋವನ್ನು ತೆಗೀರಿ. ಅಲ್ಲಿಗೆ ಅದು ಯಶಸ್ವಿಯಾಗಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ನೆನಪಿಟ್ಕೊಳ್ಳಿ, ಕೆಲವು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು. ನಿಮ್ಮ ಒಂದು ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ಆ ಮಗುವಿನ ಮುಖ ಅಟೆಂಡೆನ್ಸ್ ಹಾಕಬೇಕಾದ್ರೆ ಆ ಮಗು ನೀಟಾಗಿ ಕಾಣಬೇಕಪ್ಪ ಅಂದರೆ ಆ ರಿಜಿಸ್ಟರ್ ಮಾಡುವಾಗ ನೀಟಾಗಿ ತೆಗಿಬೇಕು. ಹಾಗಾದರೆ ನಿಮ್ಮ ಒಂದು ಕ್ಯಾಮ್ರಾವನ್ನು ಲೆನ್ಸ್ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಏನಾದರೂ ಸರಿಯಾಗಿ ಫೋಟೋಗಳು ಬರ್ತಾ ಇಲ್ಲ ಅಂದರೆ ಯಾವ ಒಂದು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಫೋನಲ್ಲಿ ಯಾವ ಫೋಟೋಗಳು ಬರ್ತಾವಲ್ಲ ಅಂಥ ಕ್ಯಾಮ್ರಾವನ್ನು ಯೂಸ್ ಮಾಡಿ ನೀವು ಫೋಟೋವನ್ನು ಕ್ಯಾಪ್ಚರ್ ಮಾಡಿ. ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು, ಉತ್ತಮ ಬೆಳಕಿರಬೇಕು. ಆ ಮಗುವಿನ ಮುಖ ನೀಟಾಗಿ ಕ್ಯಾಪ್ಚರ್ ಆಗಬೇಕಪ್ಪ ಅಂದರೆ ಬೆಳಕಿನ ವ್ಯವಸ್ಥೆ ಚೆನ್ನಾಗಿರಲಿ, ಸರಳ ಹಿನ್ನೆಲೆ ಇರಲಿ, ಬ್ಯಾಕ್ಗ್ರೌಂಡು ಪ್ಲೈನ್ ಇರಲಿ. ಓಕೆ. ಆಮೇಲೆ ಅಟ್ ಎ ಟೈಮ್ ಒಂದು ಫೇಸ್ ಅಷ್ಟೇ ಇರಬೇಕು. 2-3 ಮಕ್ಕಳನ್ನು ನೀವು ಅಟ್ ಎ ಟೈಮು ತೆಗಿಬೇಡಿ. ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ರೆ ಅಂದರೆ ಅದರಲ್ಲಿ ಒಂದೇ ಮಗುವಿನ ಫೇಸ್ ಇರಬೇಕು. ಮತ್ತು 2-3 ಫೇಸ್ ಬಂದರೆ ಅದು ಮಿಸ್ಮ್ಯಾಚ್ ಆಗೋ ಸಾಧ್ಯತೆ ಇರ್ತದೆ. ಮತ್ತು ಫೋಟೋ ತಲೆಗೆ ಯಾವುದೇ ರೀತಿಯ ಟೋಪಿ ಆಗಲಿ ಹೆಡ್ಗೇರಾದ ಧರಿಸಿರಬಾರ್ದಾಗುತ್ತೆ. ಸನ್ಗ್ಲಾಸು ಅಥವಾ ಮುಖ ಅದೇನು ಧರಿಸಿರಬಾರ್ದು, ಮಾಸ್ಕ್ ಆಗಿರ್ಬಾರ್ದು, ಸನ್ಗ್ಲಾಸ್ ಏನನ್ನು ಹಾಕಿರ್ಬೋದು. ಸೊ ಈ ರೀತಿಯಿಂದ ಏನು ಮಾಡಬೇಕಾಗುತ್ತೆ, ಈ ಸೂಚನೆಗಳನ್ನು ಅನುಸರಿಸಿ ಫೋಟೋಗಳನ್ನು ತೆಗಿಬೇಕು. ನೆನಪಿರಲಿ, 3 ಫೋಟೋಗಳನ್ನು ತೆಗಿಬೇಕು. ಒಂದು ಮಗುವಿನದು ರಿಜಿಸ್ಟರ್ ಆಗಬೇಕಾದ್ರೆ ಒಂದು ಸ್ಟ್ರೈಟ್ ಫೋಟೋ, ಸ್ವಲ್ಪ ಎಡಕ್ಕೆ ಮತ್ತು ಸ್ವಲ್ಪ ಬಲಕ್ಕೆ, ಈ ರೀತಿ 3 ಫೋಟೋಗಳನ್ನು ತೆಗಿಬೇಕಾಗುತ್ತೆ. ತೆಗೆದು ಆದ ನಂತರ ಇಲ್ಲಿ ಸ್ಟೇಟಸ್ ನಾಟ್ ರಿಜಿಸ್ಟರ್ಡ್ ಅಂತ ಏನಿದೆ ಆ ಒಂದು ಕಾಲಮಲ್ಲಿ ರಿಜಿಸ್ಟರ್ಡ್ ಅಂತ ಬಂದಿರುತ್ತೆ, ಅಂದರೆ ಮಗು ರಿಜಿಸ್ಟರ್ಡ್ ಆಗಿದೆ ಅಂತ ಆಯಿತು. ಸೊ ಹೀಗೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಶಾಲೆಯಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅಂತಹ ಮಕ್ಕಳನ್ನು ಫಸ್ಟು ನೀವು ಸ್ಯಾಟ್ಸಿಗೆ ದಾಖಲು ಮಾಡ್ಕೊಳ್ಳಿ. ಸ್ಯಾಟ್ಸಿಗೆ ದಾಖಲು ಮಾಡಿಕೊಂಡ ತಕ್ಷಣ ಆ ಎಲ್ಲ ಮಕ್ಕಳು ಇಲ್ಲಿಗೆ ಏನಾಗ್ತಾರೆ, ಅವರು ಸಿಂಕ್ ಆಗ್ತಾರೆ. ಸಿಂಕ್ ಆದ ತಕ್ಷಣ ನೀವು ಎಲ್ಲ ಮಕ್ಕಳ ಒಂದು ಫೋಟೋವನ್ನು ತೆಗೆದು ರಿಜಿಸ್ಟರ್ಡ್ ಮಾಡ್ತಾ ಹೋಗಿ ಕ್ಲಾಸ್ ವೈಸು. ಮೊದಲು ನೀವು ರಿಜಿಸ್ಟರ್ಡ್ ಮಾಡಬೇಕು. ಓಕೆನಾ. ರಿಜಿಸ್ಟರ್ ಮಾಡಿದ ನಂತರ ಇದು ಮೊದಲನೇ ಕೆಲಸ. ಆಮೇಲೆ ನೀವು ಹಾಜರಾತಿಯನ್ನು ಹಾಕೋದು. ಹಾಜರಾತಿ ಆಗುವ ಏನೇನು ಸಮಸ್ಯೆಗಳು ಬರ್ತಾವಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದಕ್ಕೆ ರಿಲೇಟೆಡಾಗಿ ಮಾಡ್ತೇನೆ. ಇನ್ನು ಮುಂದಿನ ವಿಚಾರಗಳನ್ನು ನೋಡೋದಾದರೆ ಬ್ಯಾಕ್ ಬರ್ತೇನೆ. ಇನ್ನು ಯಾವ ಆಪ್ಷನ್ಸ್ ಇದಾವಂತ, ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಶಾಲೆಯ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳನ್ನು ನೀವು ರಿಜಿಸ್ಟರ್ ಮಾಡಿದ್ದೀರಿ, ಈಗ ಮಾರ್ನಿಂಗ್ ಎಷ್ಟು ಪ್ರೆಸೆಂಟ್ ಇದ್ವು, ಆಮೇಲೆ ಮಾರ್ನಿಂಗ್ ಎಷ್ಟು ಆಬ್ಸೆಂಟ್ ಇದ್ದು, ಆಫ್ಟರ್ನೂನ್ ಎಷ್ಟು ಪ್ರೆಸೆಂಟ್ ಇದ್ದು, ಆಫ್ಟರ್ನೂನ್ ಎಷ್ಟು ಆಬ್ಸೆಂಟ್ ಇದ್ದು, ನಿಮ್ಮ ಶಾಲೆಯ ಒಂದು ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಅಲ್ಲಿ ನಿಮಗೆ ಸಿಕ್ಕೋಗುತ್ತೆ. ಕೆಳಗಡೆ ಇಲ್ಲಿ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಅಂತ ಸಿಗುತ್ತೆ. ಅದನ್ನ ಓದ್ತಿದ್ರೆ ನೀವು ಯಾವ ಮಂತಿಂದ ರಿಪೋರ್ಟನ್ನು ನೀವು ಚೆಕ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ರಿಪೋರ್ಟಿಂದ ಬಂದಿರಲ್ಲ, ಜನ್ರೇಟ್ ಆಗಿಲ್ಲ, ಯಾಕಂದರೆ ನಾವಿನ್ನು ಹಾಜರಾತಿ ಹಾಕಿಲ್ಲ. ಸೊ ಇಲ್ಲಿ ಪ್ರತಿ ಮಗುವಿಂದು ಪ್ರತಿ ದಿನದ ಒಂದು ಹಾಜರಾತಿಯಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮಂತ್ಲಿ ರಿಪೋರ್ಟು ನಮಗೆ ಇಲ್ಲೇ ಸಿಕ್ಕೋಗುತ್ತೆ. ಸರಿನಾ. ಈ ರಿಪೋರ್ಟಲ್ಲಿ ನಾವು ಮಕ್ಕಳ ಒಂದು ಹಾಜರಾತಿ ರಿಪೋರ್ಟನ್ನು ತೆಗಿಬೋದು. ಓಕೆ. ಇದಾದ ನಂತರ ಮತ್ತೆ ಬ್ಯಾಕ್ ಬರ್ತೇನೆ. ಹಾಜರಾತಿ ಹಾಕಬೇಕಾದ್ರೆ ದಿನಕ್ಕೆ 2 ರೀತಿ ಹಾಜರನ್ನೇ ಹಾಕಬೇಕಾಗುತ್ತೆ. ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಹಾಕಬೇಕಾದ್ರೆ ಮಾರ್ನಿಂಗನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಮಾರ್ಕ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಯಾಮ್ರಾ ಓಪನ್ ಆಗುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡ್ತೇನೆ. ಸರಿನಾ. ಆಗ ನೀವೇನು ಮಾಡ್ಬೋದು, ಮಕ್ಕಳ ಒಂದು ಫೋಟೋವನ್ನು ಫೇಸನ್ನು ಕ್ಯಾಪ್ಚರ್ ಮಾಡಿ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಸೊ ಹಾಜರಾತಿ ಹಾಕುವಾಗ ಅಟೆಂಡೆನ್ಸಲ್ಲಿ ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನೀವು ಎಲ್ಲ ಮಕ್ಕಳನ್ನು ರಿಜಿಸ್ಟರ್ ಆಗಿರಬೇಕು. ಮತ್ತು ಹಾಜರಾತಿ ಹಾಕುವ ಸಂದರ್ಭದಲ್ಲಿ ಮಕ್ಕಳನ್ನು ಗ್ರೂಪಲ್ಲೇ ಹಾಕ್ಬೋದು. ಹಾಜರಾತಿಯನ್ನು ಒಂದು ಅಟ್ ಎ ಟೈಮ್ 10ರಿಂದ 20 ಮಕ್ಕಳ ಹಾಜರಾತಿಯನ್ನು ನೀವು ಹಾಕಬಹುದು. ಮಕ್ಕಳನ್ನು ಬೆಂಚಲ್ಲಿ ಒಂದೊಂದು ಬೆಂಚ್ ಅಥವಾ ಡೆಸ್ಕ್ ಅಂತ ಹೆಂಗೆ ಕರಿತೀವಿ, ನೀಟಾಗಿ 3-6 ಮಕ್ಕಳನ್ನು ನೀಟಾಗಿ ಕೂಡಿಸಿ ಎಲ್ಲ ಮಕ್ಕಳ ಫೇಸ್ ನೀಟಾಗಿ ಕಾಣ್ತಾ ಇರಬೇಕು. ಸೊ ನೀವು ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಅದು ಯಾವೆಲ್ಲ ಮಕ್ಕಳು AI ಆಧಾರದ ಮೇಲೆ ರಿಜಿಸ್ಟರ್ ಮಾಡಿರ್ತೀರಲ್ವ, ಅದರ ಆಧಾರದ ಮೇಲೆ ಯಾವೆಲ್ಲ ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ, ಯಾವೆಲ್ಲ ಮಕ್ಕಳು ಹಾಜರಾಗಿದ್ದಾರೆ ಅಂತ ಆ ಮಕ್ಕಳ ಲಿಸ್ಟ್ ವಿತ್ ಆಬ್ಸೆಂಟ್ ಆರ್ ಪ್ರೆಸೆಂಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಕೆಲವು ಮಕ್ಕಳು ಪ್ರೆಸೆಂಟ್ ಇದ್ದರೂ ಕೂಡ ಆಬ್ಸೆಂಟ್ ಅಂತ ತೋರಿಸಿದ್ರೆ ನೀವೇನು ಮಾಡಬೇಕಾಗುತ್ತೆ, ಅಂಥ ಮಕ್ಕಳ ಒಂದು ಫೋಟೋನ ನೀವು ಮತ್ತೆ
ರೀಟೇಕ್ ತೊಗೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸರಿನಾ? ಕೆಲವು ಸಾರಿ ಮಕ್ಕಳು ಲೇಟಾಗಿ ಬರ್ತಾರೆ. ಅಂಥ ಟೈಮಲ್ಲೂ ಕೂಡ ನಾವು ಸಪ್ರೇಟಾಗಿ ಲೇಟಾಗಿ ಬಂದ ಮಕ್ಕಳನ್ನ ಒಂದು ಫೋಟೋ ತೆಗೆದು ಆ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಇದು ನಾವು ಬೆಳಿಗ್ಗೆ ಆಫ್ಟರ್ನೂನು ಮತ್ತು ಮಾರ್ನಿಂಗ್ 2 ಸೆಷನಲ್ಲಿ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಗ್ರೀವಿಯನ್ಸ್. ಇಲ್ಲಿ ಗ್ರೀವಿಯನ್ಸ್ ಅಂತ ಒಂದು ಆಪ್ಷನ್ ಇದೆ. ಏನಪ್ಪ ಗ್ರೀವಿಯನ್ಸ್ ಅಂದರೆ, ನಿಮಗೇನಾದರೂ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ಸಂಬಂಧಪಟ್ಟ ಸೊಲ್ಯೂಷನ್ ಬೇಕಂದರೆ ನೀವು ಈ ಗ್ರೀವಿಯನ್ಸಲ್ಲಿ ನೀವು ಸಬ್ಮಿಟ್ ಮಾಡಿದ ರಿಕ್ವೆಸ್ಟನ್ನು ಅವು ಸ್ಟೇಟ್ ಆಫೀಸಿಗೆ ಹೋಗ್ತವೆ. ಅಲ್ಲಿಂದ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತವೆ. ಇಲ್ಲಿ ಇಶ್ಯೂ ಏನೆಲ್ಲ ಬರ್ಬೋದು ನಿಮಗೆ ಅಂತ ನೋಡೋದಾದರೆ, ಟೆಕ್ನಿಕಲ್ ಇಶ್ಯೂ, ಅಟೆಂಡೆನ್ಸ್ ಇಶ್ಯೂ, ರಿಜಿಸ್ಟ್ರೇಷನ್ ಇಶ್ಯೂ, ಡಾಟಾ ಇಶ್ಯೂ, ಅದರ ಏನಾದರೂ ನಿಮ್ಗೆ ಯಾವ ಇಶ್ಯೂ ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಇಶ್ಯೂ ಬಂತು ಅಂದರೆ ನಿಮಗೇನು ಟೆಕ್ನಿಕಲ್ ಇಶ್ಯೂ ಬಂತು ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೇಕಾದರೆ ಲೊಕೇಶನ್ಸನ್ನು ನೀವು ಟೈಪ್ ಮಾಡ್ಬೋದು. ಆಪ್ಷನಲ್ಲು ಕಾಂಟ್ಯಾಕ್ಟ್ ನಂಬರ್ ಅದು ಆಪ್ಷನಲ್ಲು ಹಾಕ್ಬಿಟ್ಟು ಆ ಒಂದು ಫೋಟೋ ಸ್ಕ್ರೀನ್ಶಾಟ್ ನಿಮಗೇನು ಎರರ್ ಬರ್ತಾಯಿದೆ ಅದರ ಒಂದು ಫೋಟೋಗಳನ್ನು ನೀವು ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಗ್ರೀವಿಯನ್ಸ್ ಸಬ್ಮಿಟ್ ಆಗುತ್ತೆ. ಅದು ಸ್ಟೇಟಿಂದ ರಿಸಾಲ್ವ್ ಆಗಿ ಮತ್ತೆ ನಿಮಗೆ ವಾಪಸ್ ಬರುತ್ತೆ. ಸರಿನಾ? ಸೊ ಇದಿಷ್ಟು ಈ ನಿರಂತರ ಆ್ಯಪ್ ಬಗ್ಗೆ ನಿಮಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಯಾವ ರೀತಿ ನಾವು ಲಾಗಿನ್ ಆಗಬೇಕು, ಮಕ್ಕಳನ್ನ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಯಾವ ರೀತಿ ಅಟೆಂಡೆನ್ಸ್ ಹಾಕಬೇಕು, ರಿಪೋರ್ಟ್ ಯಾವ ರೀತಿ ನೋಡಬೇಕು ಅನ್ನೋದು. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ನಿರಂತರ ಆ್ಯಪ್ಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.